ಇವತ್ತಿನ ವಿಡಿಯೋ ಟಾಪಿಕ್ ಬಂದು SSP ಬಗ್ಗೆ. ಆಲ್ರೆಡಿ ಎಲ್ಲರೂ SSP ಸ್ಕಾಲರ್‌ಶಿಪ್‌ಗೆ ಅಪ್ಲಿಕೇಶನ್ ಹಾಕಿರ್ತೀರಾ. ಅಪ್ಲಿಕೇಶನ್ ಆಗಿರೋರಿಗೆ ಸ್ವಲ್ಪ ಜನಕ್ಕೆ ಅಮೌಂಟ್ ಬಂದಿದೆ, ಇನ್ನು ಸ್ವಲ್ಪ ಜನಕ್ಕೆ ಅಮೌಂಟ್ ಕ್ರೆಡಿಟ್ ಆಗಿಲ್ಲ. ರೀಸನ್ಸ್ ಏನೇನು ಅಂತ ನೋಡೋಣ. ಫಸ್ಟು ನೀವು ನಿಮ್ಮ ಫೋನಲ್ಲಿ ಅಥವಾ ಲ್ಯಾಪ್ಟಾಪಲ್ಲಿ ಕ್ರೋಮ್ ವೆಬ್ಸೈಟ್‌ಗೆ ಹೋಗಿ ನಿಮ್ಮ ID ಎಂಟರ್ ಮಾಡಿ SSP ವೆಬ್ಸೈಟ್‌ನ ಲಾಗಿನ್ ಆಗಿ. ಅದಾದಮೇಲೆ ನೆಕ್ಸ್ಟು ಇಯರ್ ವೈಸ್ ಸ್ಟೇಟಸ್ ಅಂತ ಇರುತ್ತೆ, ಅಲ್ಲೋಗಿ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡಿದಾದಮೇಲೆ ಸೆಲೆಕ್ಟ್ ಅಂತ ಕ್ಲಿಕ್ ಮಾಡಿ 25, 26 ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ವ್ಯೂ ಅನ್ನೋ ಆಪ್ಷನ್ನ ಒತ್ತಿ. ಇದು ಮುಂಚೆ ಬೇರೆ ಥರ ಇತ್ತು, ಇವಾಗ ಒಂದು ಸ್ವಲ್ಪ ಮೊನ್ನೆ ಅಪ್ಡೇಟಲ್ಲಿ ಚೇಂಜ್ ಆಗಿದೆ. ಅದರಲ್ಲಿ ನೀವು ಅಪ್ಲಿಕೇಶನ್ ಸ್ಟೇಟಸ್ ಅಂತ ಇದೆ, ಅಂದರೆ ವೆರಿಫಿಕೇಷನ್ ಸ್ಟೇಟಸ್ ಅಂತ. ಅದ್ರ ಮೇಲೆ ಅಲ್ಲಿ ಮೈನಸ್ ಆಪ್ಷನ್ ಇದೆಯಲ್ಲ, ಅದು ಕ್ಲಿಕ್ ಮಾಡಿ, ಅದ್ರ ಮೇಲೆ ಒಂದ್ಸಲಿ ಕ್ಲಿಕ್ ಮಾಡಿ, ಅದು ಓಪನ್ ಆಗುತ್ತೆ. ಅದು ಬಂದು ಫಸ್ಟ್ ಲೆವೆಲ್ ತೋರಿಸುತ್ತೆ, ಅಪ್ರೂವ್ ಆಗಿದೆಯಾ ಇಲ್ವಾ ಅಂತ. ನೆಕ್ಸ್ಟ್ ಅದ್ರ ಕೆಳಗಡೆ ಇರೋದ್ರ ಮೇಲೆ ಮತ್ತೆ ಕ್ಲಿಕ್ ಮಾಡಿ, ಅದರಲ್ಲಿ ನಿಮಗೆ ನೆಕ್ಸ್ಟು ಸೆಕೆಂಡ್ ಲೆವೆಲ್ ತೋರಿಸುತ್ತೆ, ನಿಮ್ಮ ಡಿಪಾರ್ಟ್ಮೆಂಟಿಂದ ಅಪ್ರೂವ್ ಆಗಿದೆಯಾ, ಎಷ್ಟು ಅಮೌಂಟು ಅಂತ. ಆಮೇಲೆ ಪೇಮೆಂಟು ಕ್ಲಿಕ್ ಮಾಡಿ ಒಂದ್ಸಲಿ, ಇನಿಷಿಯೇಷನ್ ಸ್ಟೇಟಸ್ ಅಂತ ಇದೆ, ಅಲ್ಲಿ ನಿಮಗೆ ನಿಮ್ಮ ಡಿಪಾರ್ಟ್ಮೆಂಟಿಂದ ಅದು ಅಪ್ರೂವ್ ಆಗಿದೆಯಾ, ಪುಷ್ ಆಗಿದೆಯಾ ಪೇಮೆಂಟ್ಗೆ, ಆಮೇಲೆ ಅಮೌಂಟ್ ಎಷ್ಟು ಅಂತ ಮತ್ತೆ ಅಲ್ಲೊಂದ್ಸಲಿ ತೋರಿಸಿದೆ, ಅದನ್ನು ಚೆಕ್ ಮಾಡ್ಕೊಳ್ಳಿ. ಅದಾದಮೇಲೆ ಲಾಸ್ಟು 4th ಸ್ಟೇಜಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ಡಿಪಾರ್ಟ್ಮೆಂಟಿಂದ DDO ಬರ್ತಾರಲ್ವಾ, ಅವ್ರ ಕಡೆಯಿಂದ ಪೇಮೆಂಟ್ ಅಪ್ರೂವ್ ಆಗಿದೆಯಾ ಅಂತ ತೋರಿಸುತ್ತೆ. ಅದು ಅಪ್ರೂವ್ ಆದ್ರೇ ನಿಮಗೆ ಅಮೌಂಟ್ ಬರೋದು. ಕೆಲವೊಂದು ಸಲ ಅಮೌಂಟ್ ಬಂದಮೇಲೆ ಆಮೇಲೆ ಅಲ್ಲಿ ಸ್ಟೇಟಸ್ ಅಪ್ಡೇಟ್ ಆಗುತ್ತೆ. ಇದನ್ನ ಎರಡೂ ತಲೆಯಲ್ಲಿ ಇಟ್ಕೊಳ್ಳಿ. ಈಗ SSP ಡೇಟು ಈ ಮಂತ್ ಎಂಡ್ವರೆಗೂ ಕೂಡ ಎಕ್ಸ್ಟೆಂಡ್ ಆಗಿದೆ, ಅಲ್ಲಿವರೆಗೂ ವೆಯ್ಟ್ ಮಾಡಿ. ಅದಾದಮೇಲೆ ನಿಮಗೆ ಅಮೌಂಟು ನಿಮ್ಮ ಅಕೌಂಟಲ್ಲಿ ಕ್ರೆಡಿಟ್ ಆಗುತ್ತೆ. ಅದಾಗೋದಕ್ಕೆ ಮುಂಚೆ ಇದೆಲ್ಲ ಸ್ಟೇಜು ಕೂಡ ಕಂಪ್ಲೀಟ್ ಆಗಿರಬೇಕು, ಎಲ್ಲದರಲ್ಲೂ ಎಸ್ ಅಂತ ಇರಬೇಕು, ಅವಾಗ ಮಾತ್ರ ನಿಮ್ಗೆ ಅಮೌಂಟ್ ಕ್ರೆಡಿಟ್ ಆಗೋದು. ಒಂದು ಕ್ವಾಲಿಫಿಕೇಷನಿಂದ ಇನ್ನೊಂದು ಕ್ವಾಲಿಫಿಕೇಷನ್ಗೆ ಅಮೌಂಟ್ ಚೇಂಜ್ ಆಗುತ್ತೆ, ಇದನ್ನು ನೆನ್ಪಿಟ್ಕೊಳ್ಳಿ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಇದೇ ಥರ ಮತ್ತೊಂದು ವಿಡಿಯೋಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ, ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಬಾಯ್.